ಪ್ರೊಫೆಸರ್ ಮಾಡಿರುವ ಕೆಲಸಕ್ಕೆ ಎಂತವರು ಕೂಡ ಛೀ ಥೂ ಅಂತಾರೆ. ಪಾಠ ಹೇಳಬೇಕಾಗಿದ್ದಂತಹ ಗುರು ಮಾಡಿದ ಕೆಲಸಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿನಿಯರ ಮೇಲೆಗೆ ಲೈಂಗಿಕ ದೌರ್ಜನ್ಯ, ವಿದ್ಯಾರ್ಥಿನಿಯರ ಜೊತೆಗೆ ಅಸಭ್ಯ ವರ್ತನೆ ಮಾಡಿದಂತಹ ಪ್ರಾಧ್ಯಾಪಕ, ಸಂತ್ರಸ್ತ ವಿದ್ಯಾರ್ಥಿ ಪೊಲೀಸರಿಗೆ ಪತ್ರದ ಮೂಲಕ ದೂರನ್ನ ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಕಾಲೇಜು ಮಂಡಳಿಯು ಪ್ರಾಧ್ಯಾಪಕರನ್ನ ಅಮಾನತು ಮಾಡಿ ಅಂತ ಆದೇಶ. ಹಾಗಾದ್ರೆ ಈ ಘಟನೆ ನಡೆದಿದೆಯಲ್ಲಿ ಗೊತ್ತಾ? ಕೆಲವೊಂದು ಕಡೆ ಅಥವಾ ಕೆಲವೊಮ್ಮೆ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸೋಕು ಜನ ಭಯ ಪಡುವಂತಹ ಸಂದರ್ಭ ಬಂದಿದೆ. ಅಂದ್ರೆ ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ, ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ? ಈ ಒಂದು ಪ್ರೊಫೆಸರ್ ಮಾಡಿರುವಂತಹ ಕೆಲಸಕ್ಕೆ ಎಲ್ಲರೂ ಛೀ ಥೂ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗ್ತಾ ಇದ್ದಾರೆ. ಕಾಲೇಜು ಮಂಡಳಿ ಪ್ರಾಧ್ಯಾಪಕರನ್ನ ಅಮಾನತು ಮಾಡಿದೆ. ಆತನಿಗೆ ಮಾನ ಮರ್ಯಾದೆ ಅನ್ನೋದು ಇಲ್ಲ ಅನ್ಸುತ್ತೆ. ತಾನು ಯಾವ ಜಾಗದಲ್ಲಿದ್ದೀನಿ, ಎಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ, ಗುರುವಿನ ಸ್ಥಾನದಲ್ಲಿದ್ದಂತಹ ನಾನು ಹೇಗೆ ನಡೆದುಕೊಳ್ಳಬೇಕು ಎನ್ನುವಂತಹ ಕಾಮನ್ ಸೆನ್ಸ್ ಕೂಡ ಇಲ್ಲ. ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿದೆ. ಹತ್ರಾಸ್ ಸ್ಟೇಟ್ ಫುಲ್ಚಂದ್ ಬಾಗ್ಲಾ ಎನ್ನುವಂತಹ ಪಿಜಿ ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಅಜನೀಶ್ ಕುಮಾರ್ ಮೇಲೆ ಹಲವಾರು ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪ, ಅನುಚಿತವಾಗಿ ವರ್ತಿಸಿ ಅವರ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಪ್ರೊಫೆಸರ್. ಮೋದಿ ಸರ್ಕಾರ ಬೇಟಿ ಪಡಾವೋ ಬೇಟಿ ಬಚಾವೋ ಬೆಂಬಲಿಸುತ್ತದೆ. ಆದ್ರೆ ಇಂತಹ ಕ್ರೂರಿಗಳು ಹೆಣ್ಣು ಮಕ್ಕಳ ವಿರುದ್ಧ ಕ್ರೌರ್ಯ ನಡೆಸ್ತಾ ಇದ್ದಾರೆ. ಈ ಕ್ರೂರಿ ವ್ಯಕ್ತಿ ನನಗೆ ತುಂಬಾ ನೋವುಂಟು ಮಾಡಿದ್ದಾನೆ. ಕೆಲವೊಮ್ಮೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನ ಕೂಡ ಮಾಡಿದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳನ್ನ ರಕ್ಷಿಸಿ ಅಂತ ವಿದ್ಯಾರ್ಥಿನಿ ದೂರನ್ನ ನೀಡಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಿದ್ದಂತಹ ಸರ್ಕಾರ ಹೆಂಗ್ರಿ ಹೋಗಿ ಸ್ಕೂಲಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಕುತ್ಕೋಬೇಕು? ಯಾವ ಪರಿಸ್ಥಿತಿಗೆ ತಂದು ನಿಂತಿದೆ? ಕಾಮಾಂಧ್ರು ಇರುವಂತಹ ಪ್ರಪಂಚವಾಗ್ಬಿಟ್ಟಿದೆ. ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿದೆ. ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ತಾನು ಯಾವ ಕೆಲಸವನ್ನ ಮಾಡಬೇಕು ಅನ್ನೋದು ಗೊತ್ತಾಗದೆ ಗುರುವಿನ ಸ್ಥಾನದಲ್ಲಿ ನಿಂತಿರುವಂತಹ ಈ ವ್ಯಕ್ತಿ, ಈ ದುರುಳ ವ್ಯಕ್ತಿ ರಾಕ್ಷಸ ವರ್ತನೆಯನ್ನ ತೋರಿದ್ದಾನೆ. ಯಾವ ಹಂದಿ ನಾಯಿಗೂ ಹೇಸಲ್ಲ ಇವನು. ಮನುಷ್ಯರಾಗಿರೋರು ಈ ತರ ಕೆಲಸಗಳನ್ನ ಮಾಡಲ್ಲ. ತಾನು ಒಂದು ಗುರು ಅನ್ನೋದನ್ನು ಮರ್ತಿದ್ದಾನೆ. ಕಾಮಾಂಧ ಈತನನ್ನ ಸುಮ್ಮನೆ ಬಿಡಬಾರ್ದು. ಅವಳ ಆತ್ಮಹತ್ಯೆ ಮಾಡಿಕೊಳ್ಬೇಕು ಎನ್ನುವಂತಹ ವಿಚಾರವನ್ನ ಕೂಡ ಅಂದುಕೊಂಡಿದ್ಲು. ಆದರೆ ಧೈರ್ಯದಿಂದ ಆಕೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದ್ದಾಳೆ. ಈ ತರದವ್ರನ್ನ ಇಟ್ಟುಕೊಂಡ್ರೆ ಕಾಲೇಜುಗಳಿಗೆ ವಿದ್ಯಾರ್ಥಿನಿಗಳೇ ಬರೋದಿಲ್ಲ. ಆತ ಮಾಡಿದಂತಹ ಕೆಟ್ಟ ಕೆಲಸಕ್ಕೆ ಎಲ್ಲರೂ ಕೂಡ ಛೀಥು ಅಂತ ಹೇಳ್ತಾ ಇದ್ದಾರೆ. ಆತನಿಗೆ ಗುರು ಅಂತ ಹೇಳ್ತಾರೆ ಅಂದ್ರಿ. ಆತ ಮಾಡ್ತಾ ಇರುವಂತಹ ಕೆಲಸ ನೋಡ್ರಿ. ವಿದ್ಯಾರ್ಥಿನಿಗೆ ಪಾಠವನ್ನ ಹೇಳಿಕೊಡುವಂತಹ ಮೇಷ್ಟ್ರು ಆ ಜಾಗದಲ್ಲಿ ನಿಂತುಕೊಂಡು ಕೆಟ್ಟದಾಗ ವಿಡಿಯೋ ಮಾಡಿಕೊಂಡು ಆ ತರ ಕೆಟ್ಟದಾಗ ವಿಡಿಯೋ ಮಾಡ್ಕೊಂತೀರಾ ಅಂತಂದ್ರೆ ಆ ಹುದ್ದೆಗೆ ಯಾಕೆ ಬರ್ತೀರಾ? ಬೀದಿ ನಾಯಿಗಿಂತ ಕೀಳಾಗ್ತೀರಾ. ಯಾಕೆ ಸುಮ್ಮನೆ ನಾಯಿಗೆ ಹೋಲಿಸೋದು? ನರರೂಪ ರಾಕ್ಷಸರು ನೀವಲ್ಲ, ಕಾಮ ಪೀಡೆಗಳು. ಆ ವಿದ್ಯಾರ್ಥಿನಿ ಆಗಿದ್ದಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅವಳಿಗೆ ಧೈರ್ಯ ಇದೆ, ಆ ಕೆಲಸ ಮಾಡಿದ್ದಾಳೆ. ಛೀ, ಯಾವ ವಿದ್ಯಾರ್ಥಿನಿಗೂ ಈ ತರ ಶಿಕ್ಷೆ ಕೊಡಬಾರ್ದು.
ಯಾರು ಕೂಡ ನೋಡೋಕಾಗ್ದೇ ಇರೋ ಕೆಲಸಗಳನ್ನ ಮಾಡ್ತಾ ಇರೋರಿಗೆ ಗುರು ಎನ್ನುವಂತಹ ಪಟ್ಟ ಏನಕ್ಕೆ? ನಿಮ್ಮ ಕೆಟ್ಟ ಚಟಗಳಿಗೆ ಆ ಒಂದು ಹುದ್ದೆಗೆ ಯಾಕೆ ಹೋಗ್ತೀರಾ? ನಿಮ್ಮಂತವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ಜೈಲಿಗೆ ತಗೊಂಡೋಗಿ ಹಾಕಬೇಕು. ಅದೇನು ಅಂತ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀರೋ? ಛೀ.